ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ನೀವು ಈ ಒಂದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಬರೋದ್ರಿಂದ ಅದರಿಂದ ಅನುದಾನವನ್ನು ಕೊಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ. ಅದಾದ ನಂತರ ನಮ್ಮ ಸಹಾಯಗಳಿದ್ದಾರೆ ಆ ಫಂಡ್ಸ್ ಇಂದ ನಮಗೆ ಕೆಲವು ಕೊಡುವಂತ ಕೆಲಸ ಮಾಡಿದ್ದಾರೆ. ಅದನ್ನ ಈಗ 2 ವರ್ಷದವರೆಗೆ ಎಲ್ಲರೂ ಹೇಳೋದಷ್ಟೇ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಟೇಕಪ್ ಆಗೋದು ನಿಧಾನ. ಟೇಕಪ್ ಆದ್ಮೇಲೆ ನಿಮಗೆ ಸಫಿಷಿಯಂಟ್ ಆಗಿರ್ತಕ್ಕಂಥ ಫಂಡ್ಸ್ಗಳನ್ನ ಕೆಲಸವನ್ನ ಮಾಡಿಕೊಡ್ತಾರೆ. ಈ ನಿಟ್ಟಿನಲ್ಲಿ ಅದು ನಮಗೆ ಭರವಸೆ ಬಂದಿದೆ. ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ನಾವು ಕೊಡ್ಬೋದು. ಒಂದು ಕಲ್ಯಾಣ ಕರ್ನಾಟಕ ನಿಮಗೆ ಮಾತ್ರ ಮೀಸಲಾಗಿರ್ತದೆ. ಅದರ ಅನುದಾನವನ್ನ ಫಂಡ್ಸ್ ಅನ್ನ ನೀವು ತಗೋಬಹುದು. ಜೊತೆಗೆ ನಮ್ಮ ಕ್ಷೇತ್ರದ ಜಗಳೂರಿಗೆ ಬಂದಿರತಕ್ಕಂಥದ್ದು ಅನುದಾನಗಳು, ವಿಶೇಷವಾಗಿ ನಿಮ್ಮ ಕ್ಷೇತ್ರದ ಮೇಲೆ ನಮಗೆ ಅಭಿಮಾನ ಇದೆ, ಜವಾಬ್ದಾರಿ ಇದೆ. ನಿಟ್ಟಿನಲ್ಲಿ ಎಲ್ಲ ನಿಮಗೆ ಕೆಲಸವನ್ನು ನಾವು ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ಯಾವತ್ತೂ ನೀವು ಯಾವುದೇ ವಿಚಾರವಾಗಿ ಮಧ್ಯರಾತ್ರಿಯನ್ನು ನೀವು ಫೋನ್ ಮಾಡಬಹುದು. ಆದ್ರೆ ಅನಗತ್ಯವಾಗಿ ಅನ್ನೆಸರಿಯಾದಂತ ಮಾತುಗಳನ್ನ ಮಾತಾಡೋದು ನಮಗೆ ಬಹಳ ಬೇಸರ ಆಗ್ತದೆ. ಕೆಲವೊಂದು ಸಾರಿ ಅಂತ ಸಂದರ್ಭವನ್ನು ನಾವು ಅನುಭವಿಸಿದ್ವಿ. ಹಾಗಾಗಿ ಇಂಥ ಒಬ್ಬ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡೋದ್ರ ಮುಖೇನ ಇವೆಲ್ಲ 10 ಹಲವು ಸಮಸ್ಯೆಗಳ ಒಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಅದರ ಸಾರಾಂಶವನ್ನ ತಿಳಿಸಿದ್ದಾರೆ. ಸಂಬಂಧಪಟ್ಟವರು ಇದಕ್ಕೆ ತಕ್ಕ ಹಾಗೆ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನ MP ಮೇಡಮ್ ಅವರು, ಶಾಸಕರಾದ ನಾವು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಸೂಚನೆ ಕೊಡೋದ್ರ ಮುಖಾಂತರ ನಿಮಗೆ ಅತಿ ಶೀಘ್ರದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸಿ, ಸರ್ ನೀವು ತಿಳ್ಕೋಬೇಕಾಗ್ತದೆ. ಉದ್ಘಾಟನೆ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಸಹಾಯಗಳು ಬಂದಿದ್ದಾರೆ. ನಿಮಗೆಲ್ಲ ಮನವರಿಕೆ ಆಗಿದೆ. ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಇಟ್ಟುಕೊಂಡು ನೀವು ಮಾಡಿ, ಸಮಯ ಸಿಕ್ಕರೆ ನಮಗೂ ಕೇಳಿ, ನಾವು ಮಾಡ್ತೀವಿ. ಅರಸೀಕೆರೆ ಹೋಬಳಿಯವರಿಗೆ ಹೇಳಕ್ಕೆ ಬಯಸ್ತೀನಿ, ನಾನು ಗೆದ್ದು 2 ವರ್ಷ. ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದ್ದೆ, ಜಗಳೂರಿನಲ್ಲಿ ಹೇಗೆ ನಮ್ಮ ಜನಸಂಪರ್ಕ ಕಚೇರಿ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಒಂದ್ ಕಡೆ ನೀವು ಮಾಡಿದ್ರೆ, ನಾನು ಒಂದು ಆಫೀಸನ್ನು ಮಾಡಿ ಒಬ್ಬ ಹುಡುಗನಿಟ್ಟು ಕಂಪ್ಯೂಟರ್ ಇಟ್ಟು ನಿಮ್ಮ ಅಹವಾಲುಗಳನ್ನ ಸ್ವೀಕರಿಸಂತ ವ್ಯವಸ್ಥೆಯನ್ನು ಮಾಡಿ, ಕನಿಷ್ಠ ಪ್ರಮಾಣ ವಾರಕ್ಕೊಂದ್ಸರಿ ನಾನು ಇಲ್ಲಿ ಬಂದು ನೀವು ಬರೋದ ಆ ನಿಟ್ಟಿನಲ್ಲಿ ಹೇಳಿದೆ. ಇನ್ನು ನಿಮಗೆ ಏಕಾಭಿಪ್ರಾಯಕ್ಕೆ ನೀವು ಯಾರು ಬಂದಿಲ್ಲ, ದಯಮಾಡಿ ಅತಿ ಶೀಘ್ರದಲ್ಲಿ 3 ವರ್ಷ ಬಾಕಿ ಇದೆ. ನಿಮ್ಗೆ ಏನು ಬೇಕು ನಿಮ್ಮ ಮನೆ ಮುಂದೆನೆ ನಿಮ್ಮ ಅಹವಾಲುಗಳನ್ನ, ಕಷ್ಟ ಸುಖಗಳನ್ನ ಕೇಳ್ತೀವಿ. ಯಾಕಂದ್ರೆ ಒಳ್ಳೆ ಜನ ಇದೆ ನೀವು, ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ಅನ್ನೋ ನಿಟ್ಟಿನಲ್ಲಿ ಆ ನಿಟ್ಟಿಗೆ ಸ್ವಲ್ಪ ನೀವು ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಕ್ ಬಯಸ್ತೀವಿ. ನಮಗೆ ಹೆಚ್ಚಿನದಾಗಿ ನಮ್ಮ ಈ ಕ್ಷೇತ್ರದ ಜನ ನಮ್ಮ ಮುಂದೆ ಇರೋದೇನಂದ್ರೆ PDO ಯುವ ಸಾಹೇಬರಿದ್ದೀರ ಸಾಹೇಬ್ರ, ದಯಮಾಡಿ ಆ ಯುವವರಿಗೆ ಸ್ವಲ್ಪ PDO ಬಗ್ಗೆ ನೀವು ಅದನ್ನು ಸ್ವಲ್ಪ ದಯಮಾಡಿ ಅವ್ರನ್ನ ಗಮನಿಸ್ಬೇಕಾಗ್ತದೆ. ದೊಡ್ಡ ಸಮಸ್ಯೆ ಇರ್ತದೆ. ನೀವು ಪ್ರತ್ಯೇಕವಾಗಿ ನಾವು ಮೀಟಿಂಗ್ ಮಾಡಿ ಹೇಳುವಂತ ಕೆಲಸ ಮಾಡೋಣ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ನಾವು ನಿಮ್ಗೆ ಸ್ಪಂದಿಸ್ತೀವಿ. ಅಲ್ಲಿ ಶೌಚಾಲಯ ಇವೆಲ್ಲ ಕಾರ್ಯಕ್ರಮ ಸಾಂಕೇತಿಕವಾಗಿ ಒಂದೇ ಕಡೆ ಮಾಡಿ ಮುಗಿಸ್ಕೊಂಡು ಹೋದ್ವಿ. ಬಹಳ ಕಡೆ ನಮ್ಗೆ ಏನೆಲ್ಲ ಕೇಳ್ತಾರೆ, ಆದರೆ ಗ್ರಂಥಾಲಯವನ್ನ ಕೇಳಿರೋದು ಯಾರು? ನಹಿಜ್ಞಾನೇನ ಸದೃಶ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆ ಗ್ರಂಥಾಲಯ ಮಾಡಿದರೆ. ಅವತ್ತು ನಿಮಗೆ ನಾನು ಚರ್ಚೆ ಮಾಡ್ಬೇಕಂತ ಮಾತಾಡಿದೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ CS 6.5 ಲಕ್ಷದ್ದು ಲೈಬ್ರರಿ ಸಂಬಂಧಪಟ್ಟ ಪುಸ್ತಕ, ಟೇಬಲ್ ಮತ್ತು ಕಂಪ್ಯೂಟರ್ ಕೊಡುವಂತ ಯೋಜನೆ ಇದೆ. ತಮ್ಮಲ್ಲಿದೆಯಲ್ಲ ಸರ್? ಹಾಗಾಗಿ ಮೊದಲು ಅರಸೀಕೆರೆಗೆ ಆಗಿದೆ, ಒಳ್ಳೆ ಜನ ಇದೆ. ಹಾಗಾಗಿ ನಾವು ವಿಶೇಷವಾಗಿ ಈ ಲೈಬ್ರರಿ ಎಲ್ಲೆಲ್ಲಿ ಕೇಳ್ತಾರೋ ಅಲ್ಲೆಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಹಾಗಾಗಿ
ಇನ್ನು ಬಹಳ ದಿನದಿಂದ ನನಗೂ ಬಿದ್ದಿರ್ತಕ್ಕಂಥ ಬಸ್ ಸ್ಟ್ಯಾಂಡ್. ಈಗಾಗಲೇ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದಂತರೂ ಕೇಳಿಸ್ಕೊಳ್ಳಿ, ಸಂಬಂಧಪಟ್ಟ ಅಧಿಕಾರಿಗಳು ನೀವು ಕೇಳಿಸ್ಕೋಬೇಕಾಗ್ತದೆ. ಹಾಗಾಗಿ ಈಗಾಗಲೇ ಬಸ್ ಸ್ಟ್ಯಾಂಡಿನ ಸಮಸ್ಯೆ ಮತ್ತು ನಮ್ಮ ಇವರಿದ್ರಲ್ಲ ಯಜಮಾನ್